ನಮಸ್ಕಾರ ಕನ್ನಡಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಬಸವ ಜಯಂತಿ ಸಮಾರಂಭ. ಬಸವೇಶ್ವರ ಸಂಘದಿಂದ ಬಸವ ಜಯಂತಿ ವಿಶೇಷ ಆಚರಣೆ. ಸಂಜೆ 4 ಗಂಟೆಗೆ ನಡೆಯಲಿರುವ ಬಸವ ಚಿತ್ರರಥ ಮೆರವಣಿಗೆ. ಗಾಂಧಿನಗರದಲ್ಲಿ 5 ವರ್ಷದ ಬಾಲಕನ ಮೇಲೆ ದಾಳಿ ಮಾಡಿದ ಬೀದಿ ನಾಯಿಗಳು. ಉಗ್ರ ಹೋರಾಟಕ್ಕೆ ಸಾರ್ವಜನಿಕರಿಂದ ಅಧಿಕಾರಿಗಳಿಗೆ ಎಚ್ಚರಿಕೆ. ಸದ್ಯ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಬಾಲಕ. ಬಯಲಾದ ಬಳ್ಳಾರಿ ನಾಲೆಯ ನಿಜಾಂಶ. ವಿವಿಧ ರಾಜಕೀಯ ಪಕ್ಷಗಳು ಗಮನ ಹರಿಸುತ್ತಿಲ್ಲ. ಚರಂಡಿ ಪ್ರವಾಹಕ್ಕೆ ಬೆಳೆ ನಷ್ಟ. ಸ್ವಂತ ಖರ್ಚಿನಲ್ಲಿ ಹೆಬ್ಬಾಳ್ಕರಿಂದ 2 ಪೋಕ್ಲೈನ್ಗಳ ಸಹಾಯ. ಜಗದ್ಗುರು ಶ್ರೀ ಬಸವೇಶ್ವರ ಜಯಂತಿ ನಿಮಿತ್ತ ಬೆಳಗಾವಿಯಲ್ಲಿ ಸಾಂಪ್ರದಾಯಿಕವಾಗಿ ಶ್ರೀ ಬಸವೇಶ್ವರ ಮೂರ್ತಿಗೆ ಪೂಜೆ ಸಲ್ಲಿಸಿ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಬಸವೇಶ್ವರ ಸಂಘವು ಪ್ರತಿ ವರ್ಷ ಬಸವ ಜಯಂತಿ ನಿಮಿತ್ತ ಬಸವೇಶ್ವರ ಸರ್ಕಲ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ. ಈ ವರ್ಷವೂ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಲಾಯಿತು. ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಸಿಂಧೆ ಪೂಜೆ ನೆರವೇರಿಸಿದರೆ, ಉತ್ತರದ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನ್ಗೆ ಮಾಲಾರ್ಪಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಬಸವೇಶ್ವರ ಮಹಾರಾಜ್ ಕಿ ಜೈ ಎಂಬ ಘೋಷಣೆಗಳು ಕೂಗಿದ್ರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಅನಿಲ್ ಬೆನ್ಗೆ ಮಾತನಾಡಿ, ಬಸವೇಶ್ವರರ ತತ್ವ ವಿಶ್ವದಲ್ಲಿಯೇ ಶ್ರೇಷ್ಠವಾದುದು. ಬಸವೇಶ್ವರ ತತ್ವದ ಮೂಲಕ ಪ್ರತಿಯೊಬ್ಬರು ಸಾಗಿದಾಗ ಎಲ್ಲರಿಗೂ ಅನುಕೂಲವಾಗುತ್ತೆ ಎಂದು ತಿಳಿಸಿದ್ರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಜಗದ್ಗುರು ವಿಶ್ವಗುರು ಬಸವೇಶ್ವರ ಮಹಾರಾಜ್ ಅವ್ರದ್ದು ಜಯಂತಿ ನಿಮಿತ್ತ ಎಲ್ಲರದು ಹಾರ್ದಿಕ ಶುಭಾಶಯಗಳು. ಈ ಜಗತ್ತಿಗೆ ಅನುಭವ ಮಂಟಪವನ್ನು ಕೊಟ್ಟಿದ್ದವರು, ಜಾತಿ ಭೇದ ಭಾವ ಭಾಷೆ ಬಿಟ್ಟು ಮನುಷ್ಯತನ ಒಮ್ಮೆ ಒಂದೇ ಜಾತಿ ಅಂತ ಹೇಳಿದವರು ವಿಶ್ವಗುರು ಆದರಂಥ ಬಸವೇಶ್ವರ ಮಹಾರಾಜ ಇವತ್ತು ಜಯಂತಿ. ವಿಶೇಷವಾಗಿ ಎಲ್ಲ ಬೆಳಗಾವಿ ಜನರಿಗೆ ಕಳಕಳಿ ವಿನಂತಿ ಏನಂದ್ರೆ, ಮಧ್ಯಾಹ್ನ 3 ಗಂಟೆ ಬೆಳಗಾವಿನಲ್ಲಿ ಚೆನ್ನಮ್ಮ ಸರ್ಕಲ್ನಿಂದ ಜಗದ್ಗುರು ಬಸವೇಶ್ವರ ಮಹಾರಾಜ್ ಅವರು ಮೆರವಣಿಗೆ ಶುರುವಾಗಿ ಬೆಳಗಾವಿ ಇಡೀ ಕ್ಷೇತ್ರದಲ್ಲಿ ಆ ಮೆರವಣಿಗೆಯನ್ನು ತಾವೆಲ್ಲರೂ ಪಾಲ್ಗೋಬೇಕಂತ ನಾ ಎಲ್ಲರಿಗೂ ಕೇಳ್ಕೊತೀನು. ಇನ್ನೊಮ್ಮೆ ಎಲ್ಲರಿಗೂ ಜಗದ್ಗುರು ಬಸವೇಶ್ವರ ಮಹಾರಾಜ್ ಜಯಂತಿ ನಿಮಿತ್ತ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ 4 ಗಂಟೆಗೆ ನಡೆಯುವ ಬಸವ ಚಿತ್ರರಥ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸುವಂತೆ ಬಸವೇಶ್ವರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕಳಸನವರ್, ವಾಣಿಜ್ಯೋದ್ಯಮ ಸಂಸ್ಥೆ ಅಧ್ಯಕ್ಷ ಚನ್ನಬಸಪ್ಪ ಮನವಿ ಮಾಡಿದ್ರು. ನಾನು ಚನ್ನಬಸಪ್ಪ ಹೊಂಡದಕಟ್ಟಿ, ಅಧ್ಯಕ್ಷರು ಬೆಳಗಾವಿ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ಇವತ್ತು ಜಗದ್ಗುರು ಬಸವೇಶ್ವರ ಜಯಂತಿ ಉತ್ಸವ. ಎಲ್ಲರಿಗೂ ಬಸವೇಶ್ವರ ಆಶೀರ್ವಾದದಿಂದ ಅವರೆಲ್ಲರೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೋತೀನಿ. ಅದಲ್ಲದೆ ಇವತ್ತು ಸಾಯಂಕಾಲ 4 ಗಂಟೆಗೆ ಚೆನ್ನಮ್ಮ ಸರ್ಕಲ್ದಿಂದ ಬಸವೇಶ್ವರ ಮೂರ್ತಿಯ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯೋದಿದೆ. ಅದಕ್ಕೆ ಎಲ್ಲ ನಮ್ಮ ಸಮಾಜ ಬಾಂಧವರು, ಎಲ್ಲ ನಾಗರಿಕರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದನ್ನು ಬಸವ ಜಯಂತಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ನಮಸ್ಕಾರ. ವಾದಿ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ನಿಮಿತ್ತ ಎಲ್ಲ ಸಕಲ ಸಮಾಜದವರಿಗೆ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಸಾಯಂಕಾಲ 4 ಗಂಟೆಗೆ ಬಸವ ಜಯಂತಿಯ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ. ನಮ್ಮ ಸಮಾಜ ಬಾಂಧವರು ಹೆಚ್ಚು ಈ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ನಾನು ಹೃದಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇನೆ. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮೇ 11ರಂದು ಬೆಳಗಾವಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಚಿತ್ರರಥ ಮೆರವಣಿಗೆ ನಿಮಿತ್ತ ಬೆಳಗಾವಿಯ ಹಲವು ಯುವ ತಂಡಗಳು ಶಿವಾಜಿ ಮಹಾರಾಜರ ನಾಟಕವನ್ನು ಪ್ರಸ್ತುತಪಡಿಸಲಿವೆ.
ಮೇ 11ರಂದು ಬೆಳಗಾವಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಚಿತ್ರರಥ ಮೆರವಣಿಗೆಯಲ್ಲಿ ಸುಮಾರು 80ರಿಂದ 82 ತಂಡಗಳು ಭಾಗವಹಿಸಲಿದ್ದು, ಕೆಲವು ಯುವ ತಂಡಗಳು ತಮ್ಮ ನಾಟಕಗಳ ವರ್ಣರಂಜಿತ ತಾಲೀಮು ನಡೆಸೋದನ್ನ ನೋಡಬಹುದು. ಇದರ ಜೊತೆಗೆ ವಿಭಿನ್ನ ಪುರುಷ ಮತ್ತು ಧೈರ್ಯದ ಆಟಗಳನ್ನು ಸೇರಿಸಲಾಗುವುದು. ಮುಂಬೈ, ಪುಣೆ ನಂತರ ಶಿವ ಜಯಂತಿಯನ್ನ ಆಚರಿಸುವಲ್ಲಿ ಬೆಳಗಾವಿಯು ಮುಂಚೂಣಿಯಲ್ಲಿದೆ. ಈ ವರ್ಷ ಶಿವ ಜಯಂತಿಯಂದು ಗೋವಾ, ಕರ್ನಾಟಕ, ಮಹಾರಾಷ್ಟ್ರದ ಶಿವಭಕ್ತರು ಮತ್ತು ಶಿವಪ್ರೇಮಿಗಳು ಉಪಸ್ಥಿತರಿರುವ ಹೆಚ್ಚಿನ ಸಂಭವನೀಯತೆ ಇದೆ. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಮಹಾನಗರ ಪಾಲಿಕೆಯ ಬಜೆಟ್ನಲ್ಲಿ ವಿಶೇಷ ಅನುದಾನ ಇದ್ರೂ ನಾಯಿಗಳಿಗೆ ಕಡಿವಾಣ ಹಾಕುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಇದರ ಪರಿಣಾಮವಾಗಿ ಇಲ್ಲಿನ ಗಾಂಧಿನಗರದಲ್ಲಿನ 5 ವರ್ಷದ ಬಾಲಕನ ಮೇಲೆ ದಾಳಿ ನಡೆಸಿರುವ ಬೀದಿ ನಾಯಿಗಳು ಗಂಭೀರವಾಗಿ ಗಾಯ ಮಾಡಿವೆ. ಬೀದಿ ನಾಯಿಗಳ ನಿಯಂತ್ರಣ ಮಾಡದ ಮಹಾನಗರ ಪಾಲಿಕೆ ಉಡಾಫಿಯಾಗಿ ವರ್ತನೆ ಮಾಡ್ತಾ ಇರೋದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಪಾಲಿಕೆ ಅಧಿಕಾರಿಗಳು ಚುನಾವಣೆ ನೆಪ ಮಾಡಿಕೊಂಡು ನಗರದಲ್ಲಿನ ಅಭಿವೃದ್ಧಿ ಕುಂಠಿತವಾಗುವಂತೆ ಮಾಡಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸ್ತಾ ಇದ್ದಾರೆ. ಬೀದಿ ನಾಯಿಗಳ ನಿಯಂತ್ರಣ ಮಾಡದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಸಾರ್ವಜನಿಕರು ಪಾಲಿಕೆಯ ಅಧಿಕಾರಿಗಳಿಗೆ ಎಚ್ಚರ ನೀಡಿದ್ದಾರೆ. ಗಾಂಧಿನಗರದಲ್ಲಿರುವ 5 ವರ್ಷದ ಯುವಕನ ಮೇಲೆ ದಾಳಿ ನಡೆಸಿರುವ ಬೀದಿ ನಾಯಿಗಳು ಗಂಭೀರವಾಗಿ ಗಾಯ ಮಾಡಿವೆ. ಬೀದಿ ನಾಯಿಯ ದಾಳಿಗೆ ತುತ್ತಾಗಿರುವ 5 ವರ್ಷದ ಬಾಲಕ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬಸವ ಜಯಂತಿ ಅಂಗವಾಗಿ ರುದ್ರಾಕ್ಷಿ ಮಠದ ಕಾಲೇಜಿನ ಆವರಣದಲ್ಲಿ ಬಸವೇಶ್ವರರ ಮೂರ್ತಿಗೆ ಶುಕ್ರವಾರ ಪ್ರಿಯಾಂಕಾ ಜಾರಕಿಹೊಳಿ ಮಾಲಾರ್ಪಣೆ ಮಾಡಿ ನಮಸ್ಕರಿಸಿದರು.
ಬಸವೇಶ್ವರ ಜಯಂತಿಯ ಅಂಗವಾಗಿ ಬೆಳಗಾವಿ ನಗರದಲ್ಲಿರುವ ನಾಗ್ನೂರ್ ರುದ್ರಾಕ್ಷಿ ಮಠದ ಕಾಲೇಜಿನ ಆವರಣದಲ್ಲಿರುವ ಬಸವೇಶ್ವರರ ಮೂರ್ತಿಗೆ ಶುಕ್ರವಾರ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮಾಲಾರ್ಪಣೆ ಮಾಡಿ ಸತ್ಕರಿಸಿದ್ರು. ಬಳಿಕ ಬಸವ ಭಕ್ತರು ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ತಂಪು ಪಾನೀಯವನ್ನ ವಿತರಿಸಿದ್ರು. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಅನ್ನಪೂರ್ಣೇಶ್ವರಿ ಫೌಂಡೇಶನ್ನಿಂದ ಶ್ರೀ ಬಸವೇಶ್ವರ ಕಾವ್ಯವಾಚನ ಜನತೆಗೆ ತಲುಪಿಸುವ ನಿಟ್ಟಿನಲ್ಲಿ ತಲಾ 1,000 ರೂಪಾಯಿ ಮೌಲ್ಯದ ಬಸವ ಭಾವಚಿತ್ರ ಹಾಗೂ ಬಸವ ವಚನ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಅಧ್ಯಕ್ಷ ಮಹಾಂತೇಶ್ ಕಡಲ್ಗಿ ಹಾಗೂ ಸಮಾಜ ಸೇವಕ ಆಕಾಶ್ ಹಲ್ಗೇಕರ್ ಅವರು ಜಗದ್ಗುರು ಶ್ರೀ ಬಸವೇಶ್ವರ ಕಾವ್ಯವಾಚನ ಜನತೆಗೆ ತಲುಪಿಸುವ ನಿಟ್ಟಿನಲ್ಲಿ ತಲಾ 1,000 ರೂಪಾಯಿ ಮೌಲ್ಯದ ಬಸವ ಭಾವಚಿತ್ರ ಹಾಗೂ ಬಸವ ವಚನ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸಿದ್ರು. ಈ ಬಸವ ವಚನ ಪುಸ್ತಕ ಮತ್ತು ಭಾವಚಿತ್ರವನ್ನು ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಅನಾವರಣಗೊಳಿಸಿದ್ರು. ಹಾಗೆ ಪುಸ್ತಕಗಳ ಒಂದು ಬಿಡುಗಡೆ ಸಮಾರಂಭ ಮಹಾದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಈ ವರ್ಷ ಬಳ್ಳಾರಿ ನಾಲೆಯಿಂದ ರೈತರ ಬೆಳೆ ನಷ್ಟವಾಗುವುದನ್ನ ಲಕ್ಷ್ಮಿಯ ಕೃಪೆ ತಡೆಯುತ್ತಾ ಅನ್ನೋ ಪ್ರಶ್ನೆ ಈಗ ಬೆಳೆರಾಜನಿಗೆ ಮೂಡಿ ಬರ್ತಾ ಇದೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಈ ವರ್ಷ ಬಳ್ಳಾರಿ ನಾಲೆಯಿಂದ ರೈತರ ಬೆಳೆ ನಷ್ಟವಾಗುವುದನ್ನ ಲಕ್ಷ್ಮಿಯ ಕೃಪೆ ತಡೆಸುತ್ತಾ ಹೀಗೊಂದು ಪ್ರಶ್ನೆ ಬೆಳೆರಾಜನಿಗೆ ಬಂದಿತ್ತು. ಬಳ್ಳಾರಿ ನಾಲೆಗೆ ವರ್ಷದ 2 ರಿಂದ 3 ಬಾರಿ ನೀರು ಬರ್ತಾ ಇತ್ತು. ಈ ಪ್ರವಾಹದಲ್ಲಿ ಸಾವಿರಾರು ಎಕರೆ ಜಮೀನು ಮುಳುಗಡೆಯಾಗಿದ್ದು ಬಾಸುಮತಿ ಅಕ್ಕಿ ಸೇರಿದಂತೆ ಉತ್ತಮ ಗುಣಮಟ್ಟದ ಬೆಳೆಗಳು ನೀರಿನಲ್ಲಿ ಕೊಳಿತಾ ಇವೆ. ಬಳ್ಳಾರಿ ನಾಲೆಯಲ್ಲಿ ವರ್ಷಾನುಗಟ್ಟಲೆ ಹುಳು ಶೇಖರಣೆಯಾಗಿ ನೀರು ಮುಂದಕ್ಕೆ ಹೋಗದೇ ಇರುವುದು ಮಾತ್ರ ಇದಕ್ಕೆ ಕಾರಣ. ಜೊತೆಗೆ ಕೆಎಲ್ಇ ಆಸ್ಪತ್ರೆ ಹಾಗೂ ವಡಗಾಂವ್ ಪ್ರದೇಶದ ಚರಂಡಿ ನೀರು ಈ ಚರಂಡಿಗೆ ಹರಿತಾ ಇದ್ದು ಈ ಚರಂಡಿಯಲ್ಲಿ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿದೆ. ಸರ್ಕಾರ ಔಪಚಾರಿಕ ಹೇಳಿಕೆ ನೀಡಿ ಚರಂಡಿಯನ್ನ ಸ್ವಚ್ಛಗೊಳಿಸಬೇಕು ಅಥವಾ ನಿರ್ಮಿಸಬೇಕು ಎಂದು ಹಲವು ಬಾರಿ ರೈತರು ಒತ್ತಾಯಿಸಿದ್ರು. ಭಾರತೀಯ ಜನತಾ ಪಕ್ಷವಾಗಲಿ ಕಾಂಗ್ರೆಸ್ ಪಕ್ಷವಾಗಲಿ ಯಾವುದೇ ಪಕ್ಷದ ಸರ್ಕಾರ ಇತ್ತ ಗಮನ ಹರಿಸಿಲ್ಲ. ಈ ವರ್ಷವೂ ರೈತರ ಬೆಳೆ ನಷ್ಟವನ್ನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟುವ ನಿಟ್ಟಿನಲ್ಲಿ ವಡಗಾಂವ್ ಭಾಗದ ಶಿಷ್ಟ ಮಂಡಲದ ವತಿಯಿಂದ ಮಕ್ಕಳ ಕಲ್ಯಾಣ ಸಚಿವರು ಹಾಗೂ ಗ್ರಾಮೀಣ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಮಸ್ಯೆಗಳ ಕುರಿತು ಮಾಹಿತಿ ನೀಡಿದ್ರು. ಹೆಬ್ಬಾಳ್ಕರ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ 2 ಪೋಕ್ಲ್ಯಾಂಡ್ಗಳನ್ನ ಸಹಾಯದಿಂದ ಈ ಬಳ್ಳಾರಿ ನಾಲೆಯ ಹುಳು ತೆಗೆಯೋಕೆ ಸಿದ್ಧತೆ ನಡೆಸಿದ್ರು. ಈ ವರ್ಷ ರೈತರ ನಷ್ಟವನ್ನ ತಪ್ಪಿಸಲಾಗುವುದು ಎಂದು PKPS अध्यक्ष अमोल देसाई ಹೇಳಿದ್ರು. वर्ष एक बेळारी नाला हा असलेला हा शेतकऱ्यांच्यासाठी हा जीवदान नसून आहे की नाही शेतकऱ्यांच्यासाठी एक श्राप ठरलेला हा नाला. ह्या पद्धतीने आता ह्या बेळारी नाल्याचा उल्लेख होत आहे. गेली 30-32 वर्षाच्या पूर्वी रामभाऊ पोद्दार साहेब असताना त्यावेळेला एकदा बेळारी नाल्याचं खोदाई काम झालं होतं. त्यानंतर मध्यंतरीच्या काळामध्ये बेळगावचे खासदार श्रीयुत सुरेश अंगडी साहेब होते. त्याचबरोबर हे आमच्या या दक्षिणेचे त्यावेळेला उचगाव मतदारसंघ होता. त्यावेळेला इथले आमदार स्थानिक श्रीयुत मनोहरराव किनेकर साहेब होते. ह्यांच्या पिरियडमध्ये एकदा 3,70,00,000 रुपयेचा ह्या बेळारी नाल्यासाठी फंड मंजूर झाला होता. त्या फंडामधला 60% फंड हा सेंट्रल गव्हर्नमेंटचा आणि 40% फंड हा स्टेट गव्हर्नमेंटचा. ह्या पद्धतीनं त्यावेळेला नाल्याचं काम सुरुवात झाली होती. त्यावेळेला अडचण ही झाली आहे की पावसाळा येण्यापूर्वीच ह्या कामाला सुरुवात करण्यात आली आणि त्याच्यानंतर लगेच चालू झाला. एक 8 दिवसात पावसाळा चालू झाला आणि ते काम तिथं रगडलं. त्यावेळेला 3,70,00,000चा हिशोब हा कागदोपत्री दाखवण्यात आला की बेळारी नाला कंप्लीट झाला आहे म्हणून. तर हे चुकीच्या पद्धतीने ह्या पद्धतीनं असा श्राप लागला आहे बेळारी नाल्याला. गेली 25-30 वर्ष प्रत्येक लोकप्रतिनिधींना आम्ही वारंवार विनंती करत होतो. मग ते लोकप्रतिनिधी आमच्या समितीचे असो किंवा काँग्रेसचे असो किंवा भारतीय जनता पक्षाचे असो किंवा इतर पक्षाचे. आज गायत ह्या बेळारी नाल्यासाठी कोण आपलं सहकार्य केले नाहीत, ना स्वतःच्या खिशातून आणि ना सरकारी फंडामधून. तर मागे एकदा मी सांगितल्या प्रकारे नाबार्डमधून रामभाऊ पोद्दार साहेबांनी याची मंजुरी मिळवली होती त्यावेळेला. तर आता जवळपास बेळारीच्या उजव्या बाजूला आणि बेळारीच्या डाव्या बाजूला असं करून 1200-1500 एकर जमीन ही बेळारी नाल्यामुळे गेली 25 ते 30 वर्ष ही कुजत आलेली आहे.
आणि त्याचं नुकसान भरपाई म्हणून जी सरकार आली त्यांनी एकरी 700 रुपये हे कॉम्पेन्सेशन हे शेतकऱ्याला देऊन ही शेतकऱ्याची थटा केलेली आहे. बघा 700 रुपयेमध्ये त्या एका एकरामध्ये धान्य पेरण्याचं बीसुद्धा हे मिळू शकत नाही. अशा पद्धतीचं तटपुंजी रक्कम हे सरकार आज देत आलेलं आहे. त्याच वेळेला बऱ्याच वेळेला मी तक्रारी करून मोर्चे करून आम्ही सरकारला सांगितलं आहे तुम्ही आम्हाला भीक देऊ नका, खरं हे तुमची हे बेळारीचं कुत्रे आवरा ह्या भाषेत आम्ही सरकारला सुद्धा ठणकावलं होतं, तरी अजून कुणाला जाग आली नव्हती. आता परवाच्या इलेक्शनानिमित्त ग्रामीणच्या आमदार त्याचबरोबर वुमन अँड चाइल्ड वेलफेअर मिनिस्टर सौभाग्यवती लक्ष्मी हेब्बाळकर मॅडम आम्ही एक कमिटी आम्ही तयार केली आहे आणि ही बेळारी नाल्यासाठी एक कमिटी वेगळी आम्ही तयार केली आहे गावची मीटिंग घेऊन. आणि त्या कमिटीमध्ये आमचे सहकारी मित्र श्री कीर्तिकुमार कुलकर्णी यांना अध्यक्ष केलेलं आहे आणि अनंत कनबरकर यांना सेक्रेटरी म्हणून यांची नेमणूक केलेली आहे. तर यांच्या सगळ्या टीमच्या अंडरच्या देखरेखीखाली या कामाला सुरुवात झाली. एका फक्त आमच्या क्षणाचाही विलंब न करता हेब्बाळकर मॅडमनी स्वतःच्या खिशातले पैसे, सरकारी फंडातले नव्हे साहेब, स्वतःच्या खिशातले पैसे त्यांनी देऊन दुसऱ्या दिवशीपासून आमच्या कामाला सुरुवात केलेली आहे. तर त्यांनी आम्हाला वचन दिलेलं आहे 1 महिन्यासाठी 2 पोकलँड त्यांचं काय असलेलं भाडं आणि त्याला काय लागतो तो डिझेलचा खर्च प्रत्येक वेळोवेळी आम्हाला विचारून ते देत आलेले आहेत. ह्या पद्धतीनं गेले 15 दिवस नाल्याचं खोदकाम आता सुरू झालेलं आहे. त्याचबरोबर आलेली घाण आणि महत्त्वाचं म्हणजे पूर्वी बेळारी नाला साहेब असा नव्हता. आता बेळारी नाल्यामध्ये सगळा गावचा कचरा, ह्या केलीस चॅरिटेबल हॉस्पिटलचा कचरा, गावचा कचरा, येणारे जाणारे लोकांनी आपल्या घरचा कचरासुद्धा बेळारी नाल्याला कुडा केलेला आहे. तर हा कचरा शेतकऱ्यांच्या शेतात जात आहे. मग त्याच्यामध्ये सुया असतील, केमिकल विषाचं पाणी असेल, केमिकल असेल, इंजेक्शन, एक म्हणजे 10 सगळं घाणेरड्या पद्धतीचं ह्या बेळारी नाल्याला आता हा श्राप ठरलेला आहे. तर आमदार हेब्बाळकर मॅडमच्या पुण्यानं या कामाला सुरुवात झाली आहे. गेले 15 दिवस हे काम सुरू आहे आणि आमची कमिटी आहे, कमिटीच्या देखरेखीखाली आहे, व्यवस्थित सगळं काम सुरू आहे. एवढंच मी तुमच्या माध्यमातून सगळ्यांना जनतेला मी सांगू इच्छितो. धन्यवाद. ಸಮಿತಿ ಅಧ್ಯಕ್ಷ ಕೀರ್ತಿಕುಮಾರ್ ಕುಲಕರ್ಣಿ ಮಾತನಾಡಿ ಅಂಕೋಲ್ನಿಂದ ಸುಳೆಬಾವಿವರೆಗೆ ನಾಲೆ ರೈತರಿಗೆ ನಷ್ಟವಾಗಿದೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ವಂತ ಖರ್ಚಿನಲ್ಲಿ ಹುಳು ತೆಗೆಯೋಕೆ ಪ್ರಾರಂಭಿಸಿದ್ದ ರೈತರು ಈಗ ನಷ್ಟದಿಂದ ವಂಚಿತರಾಗ್ತಾರೆ ಎಂದರು. येळूर बेळारी नाल्यावर जो ब्रिज आहे याजवळ आता हे काम आलेलं आहे. धामणे रस्त्याच्या बेळारी नाल्याच्या पुलापासून काम सुरुवात केलेली आहे. दक्षिणेकडच्या बाजूचं 2 किलोमीटर लांबीचा नाला सफाई काम पूर्ण झालेलं आहे. टोटल 27 किलोमीटर लांबीचा हा नाला आहे. लक्ष्मीताई हेब्बाळकर यांच्या सहकार्यानं आणि त्यांनी उपलब्ध करून दिलेली मशिनरी, डिझेल ह्या सगळ्या आम्हाला सहकार्य दिल्यामुळे हे काम व्यवस्थित चालू आहे आणि सगळ्या शेतकऱ्यांनी सहकार्य दिले आहेत आणि हे काम व्यवस्थित चालू आहे. नाला सफाई काम चालू आहे. यापासून सगळ्या शेतकऱ्यांना वडगावपासून सुळेबावीपर्यंतच्या सगळ्या शेतकऱ्यांना फायदा होणार आहे आणि हे पिढ्यानपिढ्या होणारं काम, आशीर्वादाचं काम यांनी करून दिलेलं आहे. धन्यवाद. कीर्तिकुमार कुलकर्णी. ಪುರಸಭೆ ಮಾಜಿ ನೌಕರ ಮನೋಹರ್ ಹಲ್ಗೇಕರ್ ಮಾತನಾಡಿ ಈ ವರ್ಷ ಭತ್ತದ ಬಿತ್ತನೆ ನಂತರ ಅದುಲ್ಯ ಮಳೆಯಿಂದ ಚರಂಡಿ ತುಂಬಿ ಮೇಕೆಗಳ ಬೆಳೆ ಮುಳುಗಡೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ರೈತರು ನಾಲೆಯ ಹುಳು ತೆಗೆಯಲು ಸಹಕರಿಸಿದ್ದಾರೆ ಎಂದರು. वडगाव भागातील जो बेळारी नाला आहे हा गेल्या अनेक वर्षापासून त्यामध्ये पोकळी लागून आजूबाजूच्या शेतीचं नुकसान होत होतं. पण गेल्या काही दिवसापासून या वडगाव भागात आमची एक कमिटी केली गेली आणि त्या कमिटीचे अध्यक्ष कुमार कुलकर्णी यांना नेमण्यात आलं आणि या कामाची सुरुवात झाली. कारण ह्या कामाची पारदर्शकता राहावी, व्यवस्थित व्हावं यासाठी ही कमिटी केलेली आहे आणि या कमिटीमार्फत हे काम व्यवस्थितरित्या मला वाटतं 10 ते 15 दिवस झाले आता हे काम चालू आहे आणि हे काम झाल्यानंतरच या भागातली शेती ही जवळजवळ 1200 ते 1500 एकर शेती पिकणार आहे. यासाठी सर्व आमच्या शेतकऱ्यांनी समाधान व्यक्त केलेलं आहे की हे काम चालू झाल्यामुळे. कारण या कामाची सुरुवात व्हावी यासाठी कृषीपतींचे चेअरमन अमोल देसाई असतील, कुमार कुलकर्णी असतील आणि त्यांचे सर्व संचालक असतील यांनी वेळोवेळी ह्या कामासाठी फॉलोअप घेतलं आणि त्यामुळंच हे काम चालू झालं म्हटलं तर चुकीचं ठरणार नाही. कारण त्या बेळारी नाल्यामुळे जी शेतीचं नुकसान होत होतं ते यापुढं मला वाटतं थोडं कमी होईल आणि यासाठी सर्व शेतकऱ्यांनी देखील सहकार्य केलेलं आहे.
आणि यापुढं सर्व शेतकऱ्यांनी असंच सहकार्य करावं असं मी त्यांना विनंती करतो आणि थांबतो. ಕೆಪಿಪಿಎಸ್ ನಿರ್ದೇಶಕಿ ಮಾಧುರಿ ಮಿರ್ಚೆ ಮಾತನಾಡಿ, ಈ ವರ್ಷ ನಾಲೆಯಲ್ಲಿ ಹುಳು ತುಂಬಿ ನಷ್ಟವಾಗಲಿದ್ದು ರೈತರು ಚರಂಡಿ ಸುಧಾರಣೆಗೆ ಸಹಕರಿಸ್ತಾ ಇದ್ದಾರೆ ಎಂದರು. आता झाले 10-12 दिवस बेळ्ळारी नाला ते स्वच्छता करायला सुरुवात झालेली आहे. आम्ही कृषीपती सेवा संघटने आणि रईत सेवा संघटनेतर्फे चालू केलेलं आहे आणि मॅडमच्या याच्यात मॅडमला आम्ही रिक्वेस्ट केलेलं, ते काम त्यांनी चालू केलेलं आहे आणि रैतांचं फारच नुकसान होत होतं याच्यामध्ये. आता ते रैतांना पण जरा रैतं पण खुश होणार, सगळ्यांचं चांगलं होणार आहे. बस. किती जमीन इथे? 1000 एकर जमीन खराब होते यावर बेळ्ळारी नाला बंद हे ब्लॉकेज झाल्यामुळे. आता ते स्वच्छता केल्यामुळे सगळे रैतांना चांगले होते, सगळे रैत. ಈ ವೇಳೆ ರೈತ ಮನೋಹರ್ ಪಾಟೀಲ್ ಸೇರಿದಂತೆ ಹಲವು ರೈತರನ್ನ ಒಗ್ಗೂಡಿಸಿ ಸಮಿತಿ ರಚಿಸುವ ಮೂಲಕ ಈ ಕಾರ್ಯಕ್ಕೆ ಚಾಲನೆ ನೀಡಿರುವುದು ಸ್ಪಷ್ಟವಾಗಿದೆ. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, ऋतु अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है, तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಮಾವಿನ ಹಣ್ಣಿಗೆ ಮಾರು ಹೋಗದವರಿಲ್ಲ. ಅಂತಹ ಮಾವು ಪ್ರಿಯರಿಗೆ ಬೆಳಗಾವಿ ತೋಟಗಾರಿಕೆ ಇಲಾಖೆ ಶುಕ್ರವಾರದಿಂದ 3 ದಿನಗಳ ಕಾಲ ಮಾವು ಮೇಳು ಹಾಗೂ ದ್ರಾಕ್ಷಿ ಮೇಳವನ್ನ ಶಿವನ್ ಪಾರ್ಕ್ನಲ್ಲಿ ಆಯೋಜಿಸಲಾಗಿದೆ. ಭೀಕರ ಬರಗಾಲ, ಹವಾಮಾನ ವೈಪರೀತ್ಯದಿಂದಾಗಿ ನಷ್ಟದಲ್ಲಿರುವ ಮಾವು ಬೆಳೆಗಾರರಿಗೆ ನೆರವಾಗೋಕೆ ಹಾಗೂ ದಲ್ಲಾಳಿಗಳ ಮಧ್ಯಸ್ಥಿಕೆ ಇಲ್ಲದೆ ಗ್ರಾಹಕರಿಗೆ ನೇರವಾಗಿ ರೈತರಿಂದಲೇ ನೈಸರ್ಗಿಕ, ತಾಜಾ ಹಾಗೂ ಸ್ವಾದಿಷ್ಟಭರಿತ ಮಾವಿನ ಹಣ್ಣುಗಳನ್ನು ಒದಗಿಸುವ ಉದ್ದೇಶದಿಂದ ಬೆಳಗಾವಿ ತೋಟಗಾರಿಕೆ ಇಲಾಖೆ ಶುಕ್ರವಾರದಿಂದ 3 ದಿನಗಳ ಕಾಲ ಮಾವು ಮೇಳ ಹಾಗೂ ದ್ರಾಕ್ಷಿ ಮೇಳವನ್ನು ಕ್ಲಬ್ ರಸ್ತೆಯಲ್ಲಿನ ಹ್ಯೂಮನ್ ಪಾರ್ಕ್ನಲ್ಲಿ ಆಯೋಜಿಸಲಾಗಿದೆ. ಒಂದೇ ಸೂರಿನಡಿ ಸಿಕ್ಕ ಸ್ಥಳೀಯ ಹಾಗೂ ಹೊರ ರಾಜ್ಯದ ಮಾವಿನ ಹಣ್ಣುಗಳನ್ನು ಖರೀದಿಸೋಕೆ ಗ್ರಾಹಕರು ಕೂಡ ಮುಗಿಬಿದ್ದಿದ್ರು. ಇನ್ನು ಹಣ್ಣಿನ ಜೊತೆಗೆ ಬಾಯಲ್ಲಿ ನೀರೂರಿಸುವ ಮಾವಿನ ಮಿಡಿ, ಮಸಾಲೆ, ಉಪ್ಪಿನಕಾಯಿ, ತೋತಾಪುರಿ ಬಾಯಲ್ಲಿ ನೀರು ತರಿಸುವಂತಿತ್ತು. तुमच्याकडे कुठलं कुठलं माम आहे का? आंबा आहे, आंब्याची व्हरायटी केशरच आहे. केशर एक 8 एकर बाग आहे, त्यातून केशर आंबा आहे आमच्याकडे. सेंद्रिय हे पिकवणी असते. व्यापार कसा चालू आहे? व्यापार चांगला चालू आहे. आजचा पहिला दिवस चांगला रिस्पॉन्स आहे. हां, अजून किती दिवस? 26 आंबा आहे. आणखीन एक 4-5 दिवस आहे मोठं. अजून किती दिवस जाता येतं तुम्ही? आणखीन एक 2-3 दिवस. कुठलं गाव तुमचं? सोलापूर. सोलापूर. तुमचे नाव? अजय किशोर सरकर. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಬಸವ ಜಯಂತಿ ಸಮಾರಂಭ. ಬಸವೇಶ್ವರ ಸಂಘದಿಂದ ಬಸವ ಜಯಂತಿ ವಿಶೇಷ ಆಚರಣೆ. ಸಂಜೆ 4 ಗಂಟೆಗೆ ನಡೆಯಲಿರುವ ಬಸವ ಚಿತ್ರರಥ ಮೆರವಣಿಗೆ. ಗಾಂಧಿನಗರದಲ್ಲಿ 5 ವರ್ಷದ ಬಾಲಕನ ಮೇಲೆ ದಾಳಿ ಮಾಡಿದ ಬೀದಿ ನಾಯಿಗಳು. ಉಗ್ರ ಹೋರಾಟಕ್ಕೆ ಸಾರ್ವಜನಿಕರಿಂದ ಅಧಿಕಾರಿಗಳಿಗೆ ಎಚ್ಚರಿಕೆ. ಸದ್ಯ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಬಾಲಕ. ಬಯಲಾದ ಬಳ್ಳಾರಿ ನಾಲೆಯ ನಿಜಾಂಶ. ವಿವಿಧ ರಾಜಕೀಯ ಪಕ್ಷಗಳು ಗಮನ ಹರಿಸುತ್ತಿಲ್ಲ. ಚರಂಡಿ ಪ್ರವಾಹಕ್ಕೆ ಬೆಳೆ ನಷ್ಟ. ಸ್ವಂತ ಖರ್ಚಿನಲ್ಲಿ ಹೆಬ್ಬಾಳ್ಕರಿಂದ 2 ಪೋಕ್ಲೈನ್ಗಳ ಸಹಾಯ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ.